ಕಾರ್ಯಕರ್ತರ ಅಹೋರಾತ್ರಿ ಧರಣಿ ಸ್ಥಳಕ್ಕೆ ಇಂದಿನ ಶಾಸಕರಾದ ಡಾಕ್ಟರ್ ವೀರಣ್ಣ ಚರಂದ್ಭಟ್ ಭೇಟಿ. ಬೆಂಬಲ ಮಾಸಿಕ ಕನಿಷ್ಠ 10,000 ರುಗಳ ಗೌರವಧನ ಸೇರಿದಂತೆ 9 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನವನಗರದ ಜಿಲ್ಲಾ ಆಡಳಿತ ಭವನದ ಮುಂಭಾಗ ನಡೆದಿರುವ ಆಶಾ ಕಾರ್ಯಕರ್ತರ ಅಹೋರಾತ್ರಿ ಧರಣಿ ಸ್ಥಳಕ್ಕೆ ಇಂದಿನ ಶಾಸಕರಾದ ಡಾಕ್ಟರ್ ವೀರಣ್ಣ ಚರಂದ್ಭಟ್ ಅವರು ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಮನವಿ ಆಲಿಸಿ ಮಾತನಾಡಿದ ಅವರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಹಾಗೂ ವಿರೋಧ ಪಕ್ಷದ ನಾಯಕರಿಗೆ ಕೂಡಲೇ ಮನವಿಯನ್ನು ತಲುಪಿಸಿ ಇದೇ ಅಧಿವೇಶನದಲ್ಲಿ ಆಶಾ ಕಾರ್ಯಕರ್ತರ ಪರ ಧ್ವನಿ ಎತ್ತಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದವರು, ನ್ಯಾಯಯುತವಾದ ಆಶಾ ಕಾರ್ಯಕರ್ತರ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಸರ್ಕಾರ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸಿದ ಮಲ್ಲಿಕಾರ್ಜುನ್, ಸಂಗಪ್ಪ ಗಾಣಗೇರ್, ರವಿ ದಾಮೋಜಿ, ವೆಂಕಟೇಶ ರಾವ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜನವರಿಯಲ್ಲಿ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ. ಆ ಮಾತಿನ ತಕ್ಕಂತೆ ನಡ್ಕೋಬೇಕು. ಮತ್ತು ಇದು ಬಹುಶಃ ಎಲ್ಲ ಜಿಲ್ಲೆಯಲ್ಲಿ ಈ ಹೋರಾಟ ನಡೆದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. 31 ಜಿಲ್ಲೆಯಲ್ಲಿ ಇದು ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟು ಮತ್ತೊಂದು ಸರ್ಕಾರಕ್ಕೆ ಹೋಗೇ ಇರ್ತದೆ. ನಾನು ಇವತ್ತು ಈ ಲೆಟ್ರನ್ನು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ, ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಕಳಿಸ್ಕೊಡ್ತೀನಿ. ಈ ವಿಷಯ ವಿಧಾನಸಭೆಯಲ್ಲಿ ಎತ್ತಿ ಏನು ಜನವರಿ ತಿಂಗಳಲ್ಲಿ ನೀವು ರಾಜ್ಯವ್ಯಾಪಿ ಹೋರಾಟ ಮಾಡಿ ಮುಖ್ಯಮಂತ್ರಿಗಳ ಕಡೆಯಿಂದ ಏನು ಭರವಸೆ ತಗೊಂಡಿದ್ದೀರಿ, ಆ ಭರವಸೆಗೆ ಈಗಲೂ ನೀವು ಬದ್ಧರಿದ್ದೀರಿ. 10,000 ರೂಪಾಯಿ ಮಿನಿಮಮ್ ಕೊಡಬೇಕು ಅನ್ನುವಂಥದ್ದು ಮತ್ತು ಇದನ್ನು ಎಂಟ್ರಿ ಮಾಡುವಂಥದ್ದು ಇದು ಹೋಗಬೇಕು. ಇದು ಸರಿಯಾದಂಥ ಕ್ರಮ ಅಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಏನು ಮುಖ್ಯಮಂತ್ರಿಗಳ ಮಾತು ಕೊಟ್ಟಾರ ಆ ಮಾತಿಗೆ ಬದ್ಧರಾಗಿರಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಮಾತಾಡ್ತೀನಿ. ಧನ್ಯವಾದಗಳು.